ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 1267ನೇ ಭಾಗ ಇದು. ಈ ಹಿಂದೆ ನಾವು ಯಾವ ಕಥೆಯನ್ನು ನೋಡಿದ್ವಿ ಅಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 149, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 264, ವೈಷ್ಣವ ಪಾಠದಲ್ಲಿ 247 ಮತ್ತೆ ಗೀತಾ ಪ್ಲಸ್ಸಿನ ಪಾಠದಲ್ಲಿ 159. ಈ ಇಷ್ಟು ಅಧ್ಯಾಯಗಳಲ್ಲಿ 6 ಅಥವಾ 7 ಶ್ಲೋಕಗಳನ್ನು ನಾವು ನೋಡಿ ಮುಗಿಸಿದ್ದೆವು. ಅಲ್ಲಿಂದ ಮುಂದುವರೆದ ಭಾಗವನ್ನು ಈಗ ನೋಡಬೇಕು. ಬ್ರಾಹ್ಮಣರ ಜ್ಞಾನಿಗಳಾದಂಥವರ ಮಹಿಮೆಯನ್ನ ಕೃಷ್ಣ ಪ್ರದ್ಯುಮ್ನನಿಗೆ ಏನು ಹಿಂದೆ ಹೇಳಿದ್ದ ಅದನ್ನು ಈಗ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಆ ಬ್ರಾಹ್ಮಣರು ಚಂದ್ರನನ್ನ ಸೋಮಯಾಗದ ಮೂಲಕ ಆರಾಧನೆ ಮಾಡ್ತಾರೆ, ಉಳಿದೆಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಅನ್ನೋ ಸಂಗತಿಗಳನ್ನೆಲ್ಲ ನೋಡಿದ್ವಿ. ಅವರ ಮಹಿಮೆ ಏನಿದೆ ಅಂತ ಅನ್ನೋದನ್ನ ಮತ್ತೆ ಭಗವಂತ ತನ್ನ ಮಗನಿಗೆ ಏನು ಹೇಳಿದ್ದಾನೆ ಅದರ ಮುಂದುವರೆದ ಭಾಗ ಈಗ ನಾವು ನೋಡುವಂಥದ್ದು. ಇಹ ಜಗತ್ತಿನ ಪರಜಗತ್ತಿನ ಎಲ್ಲ ಯಶಸ್ಸು ಆ ಬ್ರಾಹ್ಮಣರ ಸತ್ಕಾರವನ್ನು ಅವಲಂಬಿಸಿದೆ. ಇಂಥ ಆ ಬ್ರಾಹ್ಮಣರ ಒಂದು ಶಕ್ತಿಯನ್ನ ಅನುಭವವನ್ನೆಲ್ಲ ಬಲ್ಲಂಥ ನಾನು ಅವರನ್ನು ತಿರಸ್ಕರಿಸೋದು ಹೇಗೆ? ಯಾವತ್ತೂ ನಾನು ಮಹಾಶಕ್ತಿಶಾಲಿಯಾಗಿದ್ದೇನೆ, ಏನು ಬೇಕಾದರೆ ಮಾಡಬಲ್ಲೆ ಅನ್ನುವ ದುರಹಂಕಾರದಿಂದ ಬ್ರಾಹ್ಮಣರ ಬಗ್ಗೆ ಕೋಪ ಮಾಡ್ಕೋಬೇಡ. ಈ ಜಗತ್ತಿನಲ್ಲೂ ಪರಜಗತ್ತಿನಲ್ಲೂ ಅವರು ನಮಗೆ ಪೂಜ್ಯರು. ಕ್ರುದ್ಧಾ ಪ್ರತ್ಯಕ್ಷದರ್ಶಿನಃ ಭಸ್ಮಂ ಕುರ್ಯಾ ಜಗದಿದಂ. ಕುಪಿತರಾದ್ರೆ ಜಗತ್ತನ್ನೇ ಭಸ್ಮ ಮಾಡ್ತಾರೆ. ಬೇರೆ ಲೋಕಪಾಲಕರನ್ನಾದರೂ ಸೃಷ್ಟಿ ಮಾಡ್ಯಾರು. ಇಷ್ಟಾದರೂ ಅವ್ರ ಬಗ್ಗೆ ನಾವು ತಪ್ಪು ತಿಳಿದ್ರೆ ಅದು ನಮಗೆ ಘಾತಕ ಆದೀತು. ನನ್ನ ಮನೆಯಲ್ಲೇ ಈ ಹಿಂದೆ ನಡೆದಂತಹ ಒಂದು ಘಟನೆಯನ್ನು ನಿನಗೆ ಹೇಳ್ತೇನೆ. ಕಂದು ಹಳದಿ ಮೈ ಬಣ್ಣದ ಒಬ್ಬ ಬ್ರಾಹ್ಮಣ ನನ್ನ ಮನೆಯಲ್ಲಿ ವಾಸವಾಗಿದ್ದ. ನಾರು ಮಡಿ ಹುಟ್ಟಿದ್ದ, ಬಿಲ್ಲೋ ಮರದ ದಂಡವನ್ನ ಹಿಡಿದಿದ್ದ. ಅವನೇ ದುರ್ವಾಸ. ದೀರ್ಘವಾಗಿ ಗಡ್ಡ ಮೀಸೆ ಬಿಟ್ಟಿದ್ದ. ಸಾಮಾನ್ಯ ಮನುಷ್ಯರಿಗಿಂತ ಸ್ವಲ್ಪ ಹೆಚ್ಚೇ ಎತ್ತರವಾಗಿದ್ದ. ಜನ ಸೇರುವಂತಹ 4 ಬೀದಿಗಳಿರುವಂತಹ ಜಾಗದಲ್ಲೆಲ್ಲ ಹೋಗಿ ಹೇಳ್ತಾ ಇದ್ದ, ದುರ್ವಾಸಸಂ ವಾಸಯೇತ್ಕೋ ಬ್ರಾಹ್ಮಣಂ ಸತ್ಕೃತಂ ಗೃಹೆ. ಈ ದುರ್ವಾಸ ಇಂಥ ಶಕ್ತಿಶಾಲಿಯಾಗಿದ್ದಾನೆ. ನನ್ನನ್ನು, ಈ ದುರ್ವಾಸನನ್ನ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಸತ್ಕರಿಸಿ ನನಗೆ ಸಮಾಧಾನ ಆಗುವಂತೆ ವರ್ತಿಸುವವರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ನನಗೇನಾದರೂ ಸ್ವಲ್ಪವೇ ತಪ್ಪಿ ನಡೆದರೂ ನಾನು ಕುಪಿತನಾಗ್ತೇನೆ. ಅಂಥ ಶಕ್ತಿ ಯಾರಿಗಿದೆ? ಏನೂ ಅಪಚಾರ ಆಗಬಾರದು ನನಗೆ, ಹಾಗೆ ನಡ್ಕೊಳ್ಳೋರು ಯಾರಾದರೂ ಇದ್ದಾರಾ ಅಂತ ಹೇಳಿ ತಿರುಗಾಡ್ತಾ ಇದ್ದ. ಯಾವ ಜನರು ಕೂಡ ಅವನಿಗೆ ಆಶ್ರಯ ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ. ದುರ್ವಾಸರಿಗೆ ದೂ ಅಂತ ದೀರ್ಘ ಅಲ್ಲ, ದುರ್ವಾಸಾಹ ಅಂತ ಹೇಳಬೇಕು. ವಾಸ ಅಂದ್ರೆ ಬಟ್ಟೆ, ದುಷ್ಟಂ ವಾಸಃ ಯಶಸಃ ಅಂತ ಆದಾಗ, ವಾಸಃ ವಾಸಸಿ ವಾಸಾಂಶಿ ಅಂತ ಆದಾಗ ಕೆಟ್ಟ ಹರಿದು ಹೋದ ಅಷ್ಟೇನು ಸುಂದರವಲ್ಲದ ಬಟ್ಟೆಯನ್ನು ಉಟ್ಟವನು ಅಂತ ಅರ್ಥ ಆಗ್ತದೆ. ದುಷ್ಟಃ ವಾಸಃ ಮೊದಲನೇದ್ದು, ದುಷ್ಟಂ ವಾಸಃ ಯಶಸಃ. ವಾಸ ಶಬ್ದ ನಪುಂಸಕಲಿಂಗ ಸಕಾರ ಅಂತ, ಬಟ್ಟೆ ಅಂತ ಅರ್ಥ. ವಾಸ ಶಬ್ದ ಅಕಾರಾಂತವಾಗಿ ಪುಲ್ಲಿಂಗವಾದಾಗ ದುಷ್ಟಃ ವಾಸಃ ಯಶಸಃ, ದುರ್ಲಭಃ ವಾಸಃ ಯಶಸಃ. ನಿಮ್ಮ ಮನೆಯಲ್ಲಿ ನಾನು ಇರ್ತೇನೆ, ನನ್ನನ್ನು ಇರಿಸಿಕೋ, ನನಗೆ ಸತ್ಕಾರ ಮಾಡು ಅಂತ ಅವನು ಯಾರನ್ನಾದರೂ ಕೇಳುವುದೇ ಬಹಳ ಅಪರೂಪ. ಮತ್ತೆ ಅವನನ್ನು ಇಟ್ಟುಕೊಂಡು ಅವನಿಗೆ ತೃಪ್ತಿ ಆಗುವಂತೆ ಸತ್ಕಾರ ಮಾಡುವುದು ಮತ್ತು ಕಷ್ಟ. ಹೀಗೆ 2 ಕಾರಣದಿಂದ ಆ ದುರ್ವಾಸರ ಬಟ್ಟೆ ಮತ್ತು ದುರ್ವಾಸರ ವಾಸ, ಅವರ ವಸತಿ ಎರಡೂ ಕೂಡ ತುಂಬಾ ಕಷ್ಟಕರವಾದ್ದರಿಂದ ಅವರಿಗೂ ದುರ್ವಾಸಾಹ ಅಂತ ಹೆಸರು. ಅವರು ನಮಗೆ ಅನೇಕ ಕಡೆ ಕಾಣುವಂತೆ
ಋಷಿ ಅಲ್ಲ, ಅವರೊಬ್ಬ ಸನ್ಯಾಸಿ. ಸನ್ಯಾಸಿಗಳು ಋಷಿಗಳೇ. ಋಷಿಗಳು ಅಂದ್ರೆ ಜ್ಞಾನ ಉಳ್ಳವರು. ಋಷಜ್ಞಾನಿ ಅಂತ ಧಾತು ಇದೆ. ಆ ದೃಷ್ಟಿಯಿಂದ ಅವರು ಜ್ಞಾನಿಗಳು, ಆ ದೃಷ್ಟಿಯಿಂದ ಅವರು ಋಷಿಗಳು. ಆದ್ರೆ ಮೂಲತಃ ಗೃಹಸ್ಥ ಅಲ್ಲ ಅವರು, ಅವರೊಬ್ಬ ಸನ್ಯಾಸಿ ಅಂತ ಮಹಾಭಾರತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಸ್ಪಷ್ಟ ಆಗಿದೆ. ನಾನು ಕೃಷ್ಣ ಆತನ ಮನೆಗೆ ಕರ್ಕೊಂಡು ಬಂದೆ, ಸತ್ಕರಿಸಿದೆ. ಅವರ ಸ್ವಭಾವ ಎಂಥದ್ದು ಅಂದ್ರೆ, ಕೆಲವೊಂದು ಬಾರಿ ಅನೇಕ ಜನರು ತಿನ್ನುವಷ್ಟು ಆಹಾರವನ್ನೆಲ್ಲ ತಾವೊಬ್ಬರೇ ತಿಂದು ಬಿಡ್ತಿದ್ರು. ಕೆಲವೊಂದು ಬಾರಿ ಸ್ವಲ್ಪವೇ ಅನ್ನ ತಿಂತಿದ್ರು. ಕೆಲವು ಬಾರಿ ಮನೆ ಬಿಟ್ಟು ಹೋದ್ರೆ ದೀರ್ಘಕಾಲ ಮನೆಗೆ ಬರ್ತಿರ್ಲಿಲ್ಲ. ಕೆಲವೊಂದು ಬಾರಿ ಗಟ್ಟಿಯಾಗಿ ಅಟ್ಟಹಾಸ ಮಾಡಿ ನಗುತ್ತಿದ್ರು. ಕೆಲವೊಮ್ಮೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ರು. ದೀರ್ಘಕಾಲ ಅವರು ವಾಸ ಮಾಡಿದವರಾದ್ರಿಂದ ಪೃಥ್ವಿಯಲ್ಲಿ ಅವರ ಸಮಾನ ವಯಸ್ಕರಾದವರು ಯಾರೂ ಇರಲಿಲ್ಲ. ಒಂದು ಬಾರಿ ಅವರು ನಮ್ಮ ಮನೆಗೆ ಬಂದರು, ಎಲ್ಲೋ ಹೊರಗೆ ಹೋಗಿದ್ರು, ಬಂದವರೇ ಅವರ ಒಂದು ಬಿಡಾರ ಏನಿತ್ತು, ಆ ಬಿಡಾರಕ್ಕೆ ಹೋಗಿ ಅಲ್ಲಿದ್ದಂತಹ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ರು. ಮತ್ತೆ ಅಲ್ಲಿರುವಂತಹ ಅವರ ಸೇವೆಗಾಗಿ ಸಿದ್ಧರಾದಂತಹ ಕನ್ಯೆಯರನ್ನೆಲ್ಲ ಬಿಸಿಯ ಝಳದಿಂದ ಸಂತಪ್ತ ಆಗುವಂತೆ ಮಾಡಿ ಅವರನ್ನು ಓಡಿಸಿಬಿಟ್ರು. ಸ್ವಾವಸಥಂ ಅಂತಿದೆ. ಸ್ವ ಅವಸಥ ಅಂದ್ರೆ ತನ್ನ ಬಿಡಾರ ಅಂತ ಅರ್ಥ. ಇನ್ನು ಕೆಲವು ಪಾಠಗಳಲ್ಲಿ ಸ್ವಾವಸಥ ಅನ್ನೋದರ ಬದಲಾಗಿ ಅಸ್ಮದಾವಸಥ, ನನ್ನ ಮನೆ ಅಂತ ಹೀಗೆಲ್ಲ ಪಾಠ ಕೆಲವು ಕಡೆ ಕಂಡು ಬರ್ತದೆ. ಅದೇನು ಅಷ್ಟು ಉಚಿತವಾದ ಪಾಠ ಅಲ್ಲ. ಕೃಷ್ಣ ತನ್ನ ಮನೆ ಅಂದ್ರೆ ತನ್ನ ಮನೆಯಲ್ಲಿ ಇರುವಂತಹ ಒಂದು ಔಟ್ ಹೌಸ್ ಇತ್ಯಾದಿಗಳನ್ನ ಅವರಿಗೆ ಇರ್ಲಿಕ್ಕಾಗಿ ಅವಕಾಶ ಕೊಟ್ಟಿರುವ ಸಾಧ್ಯತೆ ಇದೆ ಹೊರತು ನೇರವಾಗಿ ತನ್ನ ಮನೆ ಅಂತಾನೆ ಅರ್ಥ ಅಲ್ಲ. ಅದಕ್ಕಾಗಿ ಸ್ವಾವಸಥ ಅಂದ್ರೆ ತನ್ನ ಮನೆ ಅಂತಿರುವ ಪಾಠವನ್ನ ಇಟ್ಕೊಳ್ಳೋದು ಒಳ್ಳೆಯದು. ಸಹ ಅಸ್ಮದಾವಸಥಂ ಅನ್ನೋದಕ್ಕಿಂತ ಸಹ ಸ್ವಾವಸಥಂ ಅಂತ ಪಾಠ ಇಟ್ಕೊಳ್ಳೋದೇ ಹೆಚ್ಚು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಮುಂದೆ ಒಂದು ಬಾರಿ ಆ ದುರ್ವಾಸರು ಹೇಳಿದ್ರು, ನನಗೀಗ ಕುಡಿಲಿಕ್ಕೆ ಪಾಯಸ ಬೇಕಾಗಿದೆ, ನನ್ನನ್ನು ಕರೆದು ಹೇಳಿದ್ರು. ಅವ್ರ ಸ್ವಭಾವ ನನಗೆ ಗೊತ್ತಿತ್ತಾದ್ರಿಂದ ಅವರಿಗೆ ಆ ಪಾಯಸ ಮತ್ತು ಇತ್ಯಾದಿ ಯಾವುದೇ ಭಕ್ಷ್ಯ, ಯಾವ ಕಾಲದಲ್ಲಿ ಯಾವ ಭಕ್ಷ್ಯ ಅವ್ರು ಕೇಳ್ತಾರೋ ಗೊತ್ತಿಲ್ಲ. ಆದ್ರಿಂದ ಅವರಿಗೆ ಬೇಕಾದಂಥದ್ದೆಲ್ಲವನ್ನೂ ಸಿದ್ಧಪಡಿಸಿದ್ದೆ ನಾನು. ಹಾಗಾಗಿ ಕೂಡಲೇ ಅವರಿಗೆ ಪಾಯಸ ಕೊಟ್ಟೆ. ಅದನ್ನು ಅವರು ಕುಡಿದವರು ಒಂದು ಸ್ವಲ್ಪ ಉಳಿಸಿದ್ರು. ನಿನ್ನ ಅಂಗಾಂಗಕ್ಕೆಲ್ಲ ಇದನ್ನು ಹಚ್ಕೋ ಅಂತ ಹೇಳಿದರು. ಅದರಂತೆ ನಾನು ಆ ಉಳಿದ ಪಾಯಸವನ್ನೆಲ್ಲ ನನ್ನ ಅಂಗಾಂಗಕ್ಕೆ ಬಳಿದುಕೊಂಡೆ. ಅಷ್ಟು ಹೊತ್ತಿಗೆ ನಿನ್ನ ತಾಯಿ ರುಕ್ಮಿಣಿ ಅಲ್ಲಿ ಬಂದ್ಲು. ಅವಳಿಗೂ ಈ ಪಾಯಸವನ್ನೆಲ್ಲ ಹಚ್ಕೊಳ್ಳುವಂತೆ ಆಜ್ಞಾಪನೆ ಮಾಡಿದೆ. ಆಗ ನಾನು ಕೃಷ್ಣ ಅವಳ ಅಂಗಾಂಗಕ್ಕೂ ಕೂಡ ಪಾಯಸವನ್ನೆಲ್ಲ ಹಚ್ಚಿದೆ. ಕೆಲವು ಕಡೆ ಋಷಿ ತಾನೇ ಹಚ್ಚಿದ ಅಂತ ಹೀಗೆ ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ತಾನೇ ಹಚ್ಚಿದ ಅಂತೇನೋ ಅದಕ್ಕೆ ನೇರವಾಗಿ ಅರ್ಥ ಆಗಬೇಕಾಗಿಲ್ಲ. ಹಚ್ಕೊಳ್ಳುವುದು ಅಲೇಪಯತ್, ಹಚ್ಕೊಳ್ಳುವಂತೆ ಮಾಡಿದ ಅಂತ ಅರ್ಥ ಹೇಳ್ಬೋದು. ಅದಾದ್ಮೇಲೆ ಒಂದು ರಥ ಸಿದ್ಧ ಮಾಡುವಂತ ಹೇಳಿದ. ರಥದ ಮುಂದಿನ ನೊಗಕ್ಕೆ ಆ ರುಕ್ಮಿಣಿಯನ್ನು ಕಟ್ಟಿದ. ರಥದ ಮೇಲೆ ಕೂತ್ಕೊಂಡು ಮನೆಯಿಂದ ಹೊರಗೆ ಹೊರಟ. ಚಾವಟಿಯಿಂದ ಆ ರುಕ್ಮಿಣಿಯನ್ನ ಹೊಡಿತಾ ಇದ್ದ. ನಾನು ಅದನ್ನು ನೋಡ್ತಾ ಇದ್ದೆ. ನನಗೆ ನನ್ನ ಪತ್ನಿಗೆ ಈ ಥರ ಮಾಡಿದ್ರಲ್ಲ ಈ ದುರ್ವಾಸರು ಅಂತ ಯಾವುದೇ ರೀತಿಯಾದ ಖೇದ, ದುಃಖ ಇತ್ಯಾದಿಗಳೇನೂ ಆಗಲಿಲ್ಲ. ರಥ ಮನೆಯಿಂದ ಮುಂದೆ ಹೊರಟಿತ್ತು. ಅಲ್ಲಿಂದ ಮುಂದೆ ಬಂದು ರಾಜಬೀದಿಯಲ್ಲಿ ಬಂತು. ಈ ಯದುವಂಶದವರೆಲ್ಲ ಅದನ್ನು ನೋಡಿದರು. ಬ್ರಾಹ್ಮಣಾಯೇವ ಜಾಯೇರನ್ ನಾನ್ಯೋವರ್ಣ ಕಥಂಚನ ಕೋಶ್ಯೇನಂ ರಥಮಾಸ್ಥಾಯ ಜೀವೇದನ್ಯ ಪುಮಾನಿವ. ಈ ದುರ್ವಾಸ ಒಬ್ಬ ಬ್ರಾಹ್ಮಣ ಯತಿ ಆದ ಕಾರಣದಿಂದ ನಮ್ಮ ಸಿಟ್ಟಿಗೆ ಬಲಿಯಾಗದೆ ಉಳಿದಿದ್ದಾನೆ. ಇಲ್ಲದೆ ಹೋದ್ರೆ ಇವನು ಉಳಿಯುವ ಸಾಧ್ಯತೆ ಇರ್ತಿರ್ಲಿಲ್ಲ. ಇವನನ್ನು ನೋಡಿದ್ರೆ, ಇವನ ಧೋರಣೆ ನೋಡಿದರೆ ಈ ಜಗತ್ತಿನಲ್ಲಿ ಬ್ರಾಹ್ಮಣರು ಮಾತ್ರ ಬದುಕಬೇಕು, ಬೇರೆ ಯಾರು ಬದುಕಲೇಬಾರದೇನೋ, ಸುಖ ಇತ್ಯಾದಿಗಳು ಏನೇ ಆದರೂ
ಅದೆಲ್ಲ ಬ್ರಾಹ್ಮಣರಿಗೆ ಮಾತ್ರ ಆಗ್ಬೇಕೇನೋ, ಬೇರೆ ಯಾರಿಗೂ ಆಗಬಾರ್ದೇನೋ ಅನ್ನುವಂತೆ ಕಾಣಿಸ್ತದೆ ಅಂತ ಅವರೆಲ್ಲ ಕುಪಿತರಾದರು. ವೃಷ್ಟಿ ವಂಶದವರೆಲ್ಲ ಕುಪಿತರಾದರು. ಅಷ್ಟಾದರೂ ಎಲ್ಲ ಬ್ರಾಹ್ಮಣರ ಬಗ್ಗೆ, ಯತೀಶ್ವರರ ಬಗ್ಗೆ ಅವರಿಗೆ ಗೌರವ ಇತ್ತು. ಸರ್ಪದ ವಿಷಯ ಎಂಥದ್ದು, ಬ್ರಾಹ್ಮಣರ ವಿಷಯ ಎಂಥದ್ದು ಅನ್ನೋದನ್ನೆಲ್ಲ ಅವರು ಪರಸ್ಪರ ಹೀಗೆ ವಿಮರ್ಶೆ ಮಾಡಿದರು. ಸರ್ಪದ ವಿಷ ಅತ್ಯಂತ ತೀಕ್ಷ್ಣ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಸರ್ಪದ ವಿಷಕ್ಕಿಂತ ಬ್ರಾಹ್ಮಣರ ವಿಷವೇ ಹೆಚ್ಚು ದೊಡ್ಡದು. ಸರ್ಪದ ವಿಷಕ್ಕಾದರೂ ಒಂದಿಷ್ಟು ಔಷಧ ಇದ್ದಿತ್ತು, ಬ್ರಾಹ್ಮಣರ ವಿಷಕ್ಕೆ ಯಾವುದೇ ರೀತಿಯಾದಂತಹ ಔಷಧ ಇಲ್ಲ ಅಂತ ಅವ್ರು ಮಾತಾಡಿಕೊಂಡ್ರು. ರಥವನ್ನು ಎಳೆದುಕೊಂಡು ಹೋಗ್ತಿರುವಾಗ ರುಕ್ಮಿಣಿ ಒಂದು ಬಾರಿ ತತ್ತರಿಸಿ ಬಿದ್ದಳು. ಆಗ ಈ ದುರ್ವಾಸ ಅವಳನ್ನ ಮತ್ತೆ ಚಾಟಿಯಿಂದ ಹೊಡೆದು ಮೇಲೆಬ್ಬಿಸಿದ. ಆ ರುಕ್ಮಿಣಿ ಮತ್ತೆ ಮತ್ತೆ ರಥವನ್ನು ಹೊರಲಿಕ್ಕಾಗದೆ ಬೀಳ್ತಾ ಇದ್ದು. ಇಷ್ಟಾದ್ಮೇಲೆ ಒಂದ್ಸರಿ ರಥದಿಂದ ಕೆಳಗೆ ಇಳಿದು ಬಂದ. ಮತ್ತೊಂದು ಯಾವುದೋ ಒಂದು ಕಡೆ ದಕ್ಷಿಣ ದಿಕ್ಕಿಗೆ ತಿರುಗಿ ಓಡ್ಲಿಕ್ಕೆ ಶುರು ಮಾಡಿದ ಈ ದುರ್ವಾಸ. ನಾನು ಕೃಷ್ಣ ಅವನ ಬೆನ್ನಟ್ಟಿದೆ. ಪ್ರಸೀದ ಭಗವನ್, ಪೂಜ್ಯರೇ ನಿಲ್ಲಿ, ಯಾಕೆ ಓಡಿ ಹೋಗ್ತಾ ಇದ್ದೀರಿ ಅಂತ ಅವರನ್ನ ನಾನು ಮಾತಾಡಿಸಿದೆ. ಆಗ ಅವನು, ಜಿತಕ್ರೋಧಿಸ್ತಯ ಕೃಷ್ಣ, ಕೃಷ್ಣನೇ ನೀನು ಕೋಪವನ್ನು ಗೆದ್ದಿದ್ದಿ, ನನಗೆ ಬಹಳ ಸಂತೋಷ ಅನಿಸಿದೆ, ನಿನಗೇನು ಅಪೇಕ್ಷಿತ ಇದೆಯೋ ಅದನ್ನು ಕೇಳಿಕೋ ಅಂತ ಈ ದುರ್ವಾಸರು ನನಗೆ ಹೇಳಿದರು. ಜಗತ್ತಿನಲ್ಲಿ ಜನರಿಗೆ ಅನ್ನದ ಬಗ್ಗೆ ಎಷ್ಟು ದೀರ್ಘಕಾಲ ಪ್ರೀತಿ ಇರ್ತದೋ ಅಲ್ಲಿಯವರೆಗೂ ನಿನ್ನ ಬಗ್ಗೆನೂ ಕೂಡ ಗೌರವ, ಮೆಚ್ಚುಗೆ ಈ ಜನರಿಗಿರಲಿ. ದೇವತೆಗಳಿಗಲ್ಲದೆ ಹೋದ್ರೆ ಮನುಷ್ಯರೆಲ್ಲರಿಗೂ ಕೂಡ ಅನ್ನದ ಅಗತ್ಯ, ಅನ್ನದ ಅವಲಂಬನೆ ತುಂಬಾ ಇರ್ತದೆ. ಅನ್ನವನ್ನು ಬಿಟ್ಟು ಬೇರೆ ಯಾರೂ ಬದುಕಿಸೋಕೆ ಸಾಧ್ಯ ಇಲ್ಲ. ಅದಲ್ಲದೆ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅಂತ ತೈತ್ರಿಯ ಉಪನಿಷತ್ತು ವರ್ಣಿಸುವಂತೆ ಅನ್ನದಲ್ಲಿ ಭಗವಂತನನ್ನ ಜನ ಎಲ್ಲರೂ ಕಾಣ್ತಾರೆ. ಏನನ್ನಾದ್ರೂ ಬಿಟ್ಟಾರು ಬದುಕಿಯಾರು, ಬಂಗಾರ, ಬಟ್ಟೆ, ಬರೆ, ಸಂಪತ್ತು ಎಲ್ಲವನ್ನು ಬಿಟ್ಟು ಬದುಕಿಯಾರು. ಆದ್ರೆ ಅನ್ನ ಬಿಟ್ಟು ಬದುಕೋದು ಯಾರಿಗೂ ಸಾಧ್ಯ ಇಲ್ಲ. ಅನ್ನ ಅಷ್ಟು ಅಗತ್ಯ. ಆ ಅನ್ನದಂತೆ, ಅನ್ನ ಬ್ರಹ್ಮನಂತೆ ನಿನ್ನ ಬಗ್ಗೆನೂ ಕೂಡ, ಕೃಷ್ಣನ ಬಗ್ಗೆನೂ ಕೂಡ ಜನರಿಗೆ ಪ್ರೀತಿ ಇರಲಿ. ಈ ನಿನ್ನ ಕೀರ್ತಿ ಜಗತ್ತಿನಲ್ಲಿ ಎಷ್ಟು ಕಾಲ ಹರಡಿರ್ತದೋ ಅಲ್ಲಿಯವರೆಗೆ ನೀನು ಈ ಜಗತ್ತಿನಲ್ಲಿ ಜನಪ್ರಿಯನಾಗ್ತಿ, ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರನಾಗ್ತಿ. ನಾನೇನು ವಸ್ತುಗಳನ್ನು ಹಾಳು ಮಾಡಿದ್ದೆ ಅವೆಲ್ಲವೂ ಕೂಡ ಮತ್ತೆ ಸುಸ್ಥಿತಿಯಲ್ಲಿರ್ತವೆ. ಮನೆಗೆ ಹೋಗಿ ನೋಡು. ನಿನ್ನ ಮೈಗೆಲ್ಲ ಈ ಉಚ್ಚಿಷ್ಟವಾದಂತಹ ಈ ಪಾಯಸವನ್ನೇನೋ ಹಚ್ಕೊಂಡಿದ್ದೆ, ಆದ್ರೆ ಕಾಲಿಗೆ ಮಾತ್ರ ನೀನು ಹಚ್ಕೊಳ್ಳಿಲ್ಲ. ನನಗೆ ಯಾಕೋ ಅಷ್ಟದು ಸರಿ ಕಾಣಲಿಲ್ಲ. ನಿನಗೆ ಮೃತ್ಯು ಭಯ ಇಲ್ಲ, ಅಥವಾ ಮೃತ್ಯು ಭಯಂ ನಾಸ್ತಿ ಯಾವದಿಚ್ಛತಿ ಚಾಚ್ಯುತ ಅಂತ ಮುಂದೆ ರುಕ್ಮಿಣಿಗೂ ಹೇಳಿದ. ಜಗತ್ತಿನ ಎಲ್ಲಾ ಸ್ತ್ರೀಯರಿಗಿಂತಲೂ ಹೆಚ್ಚಿನ ಸೌಭಾಗ್ಯ, ಸೌಮಾಂಗಲ್ಯ ಇತ್ಯಾದಿಗಳನ್ನು ಪಡ್ಕೋತಿ ನೀನು. ಹೀಗೆ ಸೌಮಂಗಲ್ಯ ಮತ್ತು ಸೌಭಾಗ್ಯಗಳನ್ನು ಪಡ್ಕೊಂಡು ಕೃಷ್ಣನನ್ನು ಆರಾಧಿಸು. ವರಿಷ್ಠ ಸರ್ವಲೋಕಸ್ಯ, ಇಡೀ ಜಗತ್ತಿಗೂ ಕೂಡ ಪ್ರೀತಿ ಪಾತ್ರಳಾಗಿ ನೀನು ಜಗತ್ತಿಗೆ ಹಿರಿಯಳಾಗಿ ಬದುಕು. ವರಿಷ್ಠಾಚ ಸಲೋಕ್ಯಾಚ ಅಂತಿದೆ. ಸಲೋಕ್ಯ ಅನ್ನೋದಕ್ಕಿಂತ ವರಿಷ್ಠ ಸರ್ವಲೋಕಸ್ಯ ಅನ್ನೋದು ವೈಷ್ಣವ ಪಾಠದಲ್ಲಿದೆ, ಅದು ಚೆನ್ನಾಗಿದೆ. ಹೀಗೆ ಹೇಳಿ ಆ ದುರ್ವಾಸ ಅದೃಶ್ಯನಾಗಿಬಿಟ್ಟ. ಯಾವತ್ತೂ ಬ್ರಾಹ್ಮಣರ ಬಗ್ಗೆ ಹೀಗೆ ಗೌರವ ಇಟ್ಕೊಂಡಿರು ಅಂತ ಹೇಳಿದ. ಮುಂದೆ ನಾನು ಒಂದು ಪ್ರತಿಜ್ಞೆ ಮಾಡಿದೆ, ರಹಸ್ಯವಾದ ಪ್ರತಿಜ್ಞೆ. ಯತ್ಕಿಂಚಿತ್ ಬ್ರಾಹ್ಮಣೋಭೂಯ ತತ್ಸರ್ವಂ ಕುರ್ಯಾಂ. ಯಾವತ್ತೂ ಜ್ಞಾನಿಯಾದ ಬ್ರಾಹ್ಮಣ ಏನನ್ನೇ ಹೇಳಿದ್ರು ಅದೆಲ್ಲವನ್ನೂ ಗೌರವಿಸ್ತೇನೆ, ಅದನ್ನು ಅಲ್ಲಗಳೆಯೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದೆ. ಮನೆಗೆ ಹೋಗಿ ನೋಡಿದೆ. ಅಲ್ಲಿ ನೋಡಿದಾಗ ಸುಟ್ಟು ಹಾಕಿದ್ದ ಪಾತ್ರೆಗಳೆಲ್ಲ ಸುಸ್ಥಿತಿಯಲ್ಲಿದ್ದುವು, ಯಾರಿಗೂ ಏನೂ ಆಗಿರಲಿಲ್ಲ. ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ, ಈ ಕಥೆಯನ್ನು ನಿನಗೆ ಹೇಳಿದ್ದೇನೆ, ಅದರಂತೆ ಮಧುರವಾದ ಮಾತು,
ಸೂಕ್ತವಾದ ವರ್ತನೆಗಳ ಮೂಲಕ ಯಾವತ್ತೂ ಬ್ರಾಹ್ಮಣರನ್ನು ಗೌರವಿಸು, ಯಾವತ್ತೂ ಅವ್ರ ಬಗ್ಗೆ ಕುಪಿತನಾಗಬೇಡ, ಅವ್ರ ಬಗ್ಗೆ ತಪ್ಪಿ ನಡಿಬೇಡ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಈ ದುರ್ವಾಸನ ತಿಂದುಳಿದಂತಹ ಪಾಯಸವನ್ನ ಕೃಷ್ಣ ಮತ್ತು ರುಕ್ಮಿಣಿಯರು ಮೈಗೆ ಹಚ್ಚಿಕೊಂಡದ್ದು ಮತ್ತೆ ರುಕ್ಮಿಣಿಯನ್ನ ನೊಗಕ್ಕೆ ಹೂಡಿದ ಕಥಾ ಏನಿದೆಯಲ್ಲ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲಿಯೂ ಬಂದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಕೃಷ್ಣನ ಕಥೆಗೆ ಸಂಬಂಧಪಟ್ಟಂತೆ ಮತ್ತೆ ಪಾಂಡವರ ಕಥೆ, ಮುಖ್ಯವಾಗಿ ಕೃಷ್ಣನ ಕಥೆಗೆ ಸಂಬಂಧಪಟ್ಟಂತೆ ಏನೇನು ವಿಶಿಷ್ಟವಾದ ಮಹಿಮಾಗಳಿವೆ ಅವೆಲ್ಲವನ್ನು ಭಾರತ, ಭಾಗವತ, ಹರಿವಂಶ, ಪದ್ಮಪುರಾಣ, ವಿಷ್ಣು ಪುರಾಣ ಇತ್ಯಾದಿಗಳಲ್ಲಿ ಬಂದಂತೆ ಆ ಕಥೆಗಳನ್ನೆಲ್ಲ ಸರಿಯಾಗಿ ಒಂದು ಕ್ರಮವಾಗಿ ಹೇಳಿದೆ, ಅದಕ್ಕೊಂದು ಆರ್ಡರ್ ತೋರಿಸಿದೆ ಈ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಮತ್ತೆ ಆ ಕೃಷ್ಣನ ಜೀವನದಲ್ಲಿ ಪ್ರಧಾನ ಪಾತ್ರ ವಹಿಸಿಕೊಂಡಿರುವಂತಹ ಯಾವುದೇ ಋಷಿಗಳು, ರಾಜರು, ಅವರೆಲ್ಲರ ಕಥೆಗಳನ್ನು ಕೂಡ ತಪ್ಪದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿದೆ. ಇದೇ ದುರ್ವಾಸರಿಗೆ ಜರಾಸಂಧನ ಶಿಷ್ಯರಾದಂತಹ ಹಂಸ ಡಿಬಿಕ ಅನ್ನೋರು ತೊಂದರೆ ಕೊಟ್ಟಿದ್ದಾಗ ಆ ಹಂಸ ಡಿಬಿಕರನ್ನ ಕೃಷ್ಣ ಸದೆ ಬಡಿದು ಆ ದುರ್ವಾಸರಿಗೆ ಏನು ತೊಂದರೆ ಆಗಿತ್ತು, ದುರ್ವಾಸರ ದಂಡ, ಕೌಪಿನ ಇತ್ಯಾದಿಗಳನ್ನ ಆ ಹಂಸ ಡಿಬಿಕರು ಕಿತ್ಕೊಂಡಿದ್ರು, ಅದೆಲ್ಲವನ್ನೂ ಕೂಡ ಮರಳಿ ಕೊಡಿಸಿದ್ರು. ಮೂರು 1,000 ಜನ ಶಿಷ್ಯರ ಜೊತೆಗೆ ಕೂಡಿದ್ರು ಈ ದುರ್ವಾಸರು ಅಂತ ಆ ತಾತ್ಪರ್ಯ ನಿರ್ಣಯದಲ್ಲಿ 17ನೇ ಅಧ್ಯಾಯ 239ನೇ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಅವರ ಕೌಪಿನ, ದಂಡ ಮೊದಲಾದನ್ನೆಲ್ಲ ಹಂಸ ಡಿಬಿಕರು ನಾಶಪಡಿಸಿದ್ರು. ಕೃಷ್ಣ ಅವರಿಗೆ ಈ ದಂಡ, ಕೌಪಿನ ಮೊದಲಾದವುಗಳನ್ನ ಮರಳಿ ಕೊಡಿಸಿದ. ಅವರು ತಾವೇ ಇವರನ್ನೆಲ್ಲ ನಾಶ ಮಾಡಬಹುದಿತ್ತು ಹಂಸ ಡಿಬಿಕರನ್ನ, ಆದರೆ ತಾವೇ ವರ ಕೊಟ್ಟಿದ್ರು ಹಿಂದೊಂದೆ ರುದ್ರನ ರೂಪದಿಂದ. ಆದ್ದರಿಂದ ಈಗ ಅವರಿಗೆ ಮತ್ತೆ ಶಾಪ ಕೊಡಬಾರದು, ಅವರನ್ನ ಸುಟ್ಟು ಭಸ್ಮ ಮಾಡಬಾರದು ಅಂತ ಅವರು ಹಂಸ ಡಿಬಿಕರ ಉಪಟಳವನ್ನು ಸಹಿಸಿಕೊಂಡಿದ್ರು. ಕೃಷ್ಣನನ್ನು ಶರಣ ಹೊಂದಿದ್ರು. ಕೃಷ್ಣ ಅವರಿಗೆ ಸತ್ಕಾರ ಮಾಡಿ ಅವರನ್ನು ಕರೆದುಕೊಂಡು ಆ ಹಂಸ ಡಿಬಿಕರ ವಧೆಗಾಗಿ ಹೋದ ಅಂತ 17ನೇ ಅಧ್ಯಾಯದಲ್ಲಿ ಬಂದಿದೆ. ಮುಂದೆ ಹಂಸ ಡಿಬಿಕರ ವಧೆಯಲ್ಲಿ ಆದ ಬಳಿಕ ಯತೀಶ್ವರರು ಮತ್ತು ಅವರ ಸಹಚರರು ಅವರೆಲ್ಲರ ಸ್ತೋತ್ರ, ಅವರ ಆಶೀರ್ವಾದ ಇತ್ಯಾದಿಗಳನ್ನು ಪಡ್ಕೊಂಡು ಬ್ರಹ್ಮರುದ್ರಾದಿಗಳ ಸ್ತೋತ್ರವನ್ನು ಕೇಳಿ ದ್ವಾರಕ್ಕೆ ಹೊರಟು ಹೋದ ಅಂತ ಇಷ್ಟು ಕಥಾ ಅಲ್ಲಿ ಬಂದಿದೆ. ದುರ್ವಾಸರ ಜೀವನದಲ್ಲಿ ಕೃಷ್ಣ ವಹಿಸಿದಂತಹ ಇದೊಂದು ಪಾತ್ರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಈಗ ನಾವೇನು ಕಥಾ ನೋಡಿದ್ವಲ್ಲ, ಈ ಎಂಜಲನ್ನು ಬಳಕೊಂಡು ಕೃಷ್ಣ ಮತ್ತು ರುಕ್ಮಿಣಿಯರು ಆ ದುರ್ವಾಸರ ಆಜ್ಞೆಯನ್ನು ಅನುಸರಿಸಿದ ಕಥಾ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿಲ್ಲ ಅನ್ನುವುದು ಗಮನದಲ್ಲಿರಬೇಕು. ಈ ಕಥೆಯನ್ನು ಓದಿದಂತಹ ಒಬ್ಬರು ಶ್ರೋತೃಗಳು ಇದೇನು ದುರ್ವಾಸರು ಇಷ್ಟು ಕ್ಷುದ್ರವಾಗಿ ನಡ್ಕೊಂಡಾರೇನೋ, ಎಂಜಲು ಪಾಯಸವನ್ನ, ತಾನು ತಿಂದುಳಿದಂತಹ ಪಾಯಸವನ್ನ ಕೃಷ್ಣ ರುಕ್ಮಿಣಿಯರಿಗೆ ಹಚ್ಕೊಳ್ಳಿಕ್ಕೆ ಹೇಳೋದು, ರುಕ್ಮಿಣಿಯನ್ನ ರಸಕ್ಕೆ ಹೂಡುವುದು, ಇಂಥ ಎಲ್ಲ ವಿಚಿತ್ರವಾದ ಚರ್ಯಗಳನ್ನು ಅವರು ಮಾಡ್ಯಾರೇನೋ. ಯಾರಿಗಾದರೂ ಅಂಬರೀಷನಂಥವರಿಗೆ ಮೊದಲಾದವರಿಗೆ, ಭಗವಂತನ ಭಕ್ತರಾದವರಿಗೆ ಕೆಲವು ಬಾರಿ ಕೋಪದ ಸ್ವಭಾವ ಇರುವಂತಹ ಈ ದುರ್ವಾಸರು ಇಂಥ ಏನಾದರೂ ಉಪಟಳಗಳನ್ನು ಕೊಡಬಹುದು. ಮಹಾಭಾರತದಲ್ಲಿ ಅದು ಭಾಗವತದಲ್ಲಿ ಬಂದಿದೆ. ಅಂಬರೀಷನ್ ಬಳಿಗೆ ಬಂದಿದ್ರು. ಅವರು ಸ್ನಾನ ಮಾಡಿ ಬರುವ ಹೊತ್ತಿಗೆ ಅದು ಏಕಾದಶಿ ಮುಗಿದ ಬಳಿಕ ದ್ವಾದಶಿ ದಿವಸ ಆದ್ದರಿಂದ ಇವನು ಪಾರಣ ಮಾಡಿ, ನೀರನ್ನು ಮಾತ್ರ ಪಾರಣ ಮಾಡಿ ಅವರಿಗೆ ಭೋಜನ ಆಮೇಲೆ ಮಾಡಿಸಿ ತಾನು ಆಮೇಲೆ ಭೋಜನ ಮಾಡಬೇಕು ಅಂತ ಕಾದಿದ್ದ. ನೀರನ್ನು ಯಾಕೆ ನೀನು ಕುಡಿದಿ ಅಂತ ಅವರು ಕುಪಿತರಾಗಿ ಅವನಿಗೆ ಅಪಕಾರ ಮಾಡಲಿಕ್ಕೆ ಮುಂದಾದರು. ಆಗ ಭಗವಂತನ ಸುದರ್ಶನ ಚಕ್ರ ಆ ದುರ್ವಾಸರ ಉಪಟಳವನ್ನ ಹಿಮ್ಮೆಟ್ಟಿಸಿ ದುರ್ವಾಸರನ್ನೇ ಬೆನ್ನಟ್ಟಿತು ಅಂತ ಕಥಾ ಎಲ್ಲ ಬಂದಿದೆ. ಅನೇಕ ಬಾರಿ ಭಗವದ್ಭಕ್ತರಿಗೆ ಇಂಥ ತೊಂದರೆಗಳನ್ನ, ಆಕಸ್ಮಿಕವಾದ ಉಪಟಳಗಳನ್ನ ಅವರು ಕೊಡಬಹುದು. ಅದು ಆ ಅಂಬರೀಷ ಮೊದಲಾದವರ ಕೀರ್ತಿ ಜಗತ್ತಿನಲ್ಲಿ ಹರಡಬೇಕು ಅಂತ ಉದ್ದೇಶ ಅಷ್ಟೇ ಅವ್ರದ್ದಾಗಿರ್ತದೆ. ಸ್ವಯಂ ಭಗವಂತನ ಪತ್ನಿಯಾದ ರುಕ್ಮಿಣಿಗೆ
ಅವ್ರು ಹೀಗೆಲ್ಲ ವರ್ತಿಸುವುದು ಸಾಧ್ಯವಾ ಅಂತ ಒಂದು ಪ್ರಶ್ನೆ ಒಬ್ರು ಕೇಳಿದ್ರು ನನ್ನ. ಕಥೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಮತ್ತು ಭಾರತ ಇತ್ಯಾದಿ ಕೆಲವು ಗ್ರಂಥಗಳಲ್ಲಿಯೂ ಎಲ್ಲ ಕಡೆ ಸಮಾನವಾಗಿ ಬಂದದ್ದು ಹೌದಾಗಿದ್ದರೆ ಇಂತಹ ವಿಚಿತ್ರವಾದ ಕಥೆಯನ್ನು ನಾವು ಒಪ್ಪಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಈ ಕಥಾ ಮಹಾಭಾರತದಲ್ಲಿ ಮಾತ್ರ ಬಂದಿದೆ, ತಾತ್ಪರ್ಯ ನಿರ್ಣಯದಲ್ಲಿ ಇದು ಬಂದಿಲ್ಲ. ಕೃಷ್ಣ ಯಾವುದೇ ರಾಜರು, ನಾನಾಗಲೇ ಹೇಳಿದಂತೆ ಮುನಿಗಳು, ಅವರ ಬಗ್ಗೆ ಆತ ಪ್ರೀತಿ ತೋರಿಸಿದ್ದು, ಗೌರವ ತೋರಿಸಿದಂತಹ ಘಟನೆಗಳು, ಅಂಥವೆಲ್ಲ ಘಟನೆಗಳು ಕೂಡ ಬಹುತೇಕ ಬಂದೇ ಇವೆ. ಯಾವ ಘಟನೆಗಳು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿಲ್ಲ ಅವುಗಳನ್ನು ಸ್ವಲ್ಪ ಗುಮಾನಿಯಿಂದ ನೋಡಬೇಕಾಗ್ತದೆ. ಈ ಹಿಂದೆ ಅದರ ಬಗ್ಗೆ ನಾನು ಕೆಲವು ಬಾರಿ ಹೇಳಿದ್ದೆ. ಪಾಂಡವರನ್ನು ಕೂಡ ಪರೀಕ್ಷೆ ಮಾಡಬೇಕು ಅಂತ ದುರ್ವಾಸರು ಬಂದರು. ಅವ್ರು ಬಂದ ಸಮಯದಲ್ಲಿ ಅಲ್ಲಿ ಏನೂ ಆಹಾರ ಇರಲಿಲ್ಲ. ಆಗ ಕೃಷ್ಣನನ್ನ ದ್ರೌಪದಿ ನೆನೆದಳು. ಕೃಷ್ಣ ಅಲ್ಲಿ ಬಂದು ಅಕ್ಷಯ ಪಾತ್ರದಲ್ಲಿದ್ದಂಥ ಒಂದು ಅಗಳನ್ನು ತಿಂದು ತಾನು ತೃಪ್ತನಾದ. ಆಗ ದುರ್ವಾಸರು ಅವ್ರ ಶಿಷ್ಯರೆಲ್ಲರೂ ಕೂಡ ತೃಪ್ತರಾಗಿಬಿಟ್ರು ಅಂತ ಒಂದು ಕಥಾ ಬಂದಿದೆ. ಅದು ಮಹಾಭಾರತದಲ್ಲಿ ಕೆಲವು ಪಾಠಗಳಲ್ಲಿ ಕಾಣ್ತದೆ, ಕೆಲವು ಕಡೆ ಇಲ್ಲ. ತಾತ್ಪರ್ಯ ನಿರ್ಣಯದಲ್ಲೂ ಆ ಕಥಾ ಇಲ್ಲ. ವಿದ್ವಾಂಸರ ನಡುವೆನೇ ಆ ಕಥೆಯ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಹಿಂದೆ ಒಂದು ಬಾರಿ ಚರ್ಚೆ ನಡೆದಾಗ ಕೆಲವು ವಿದ್ವಾಂಸರು ಆ ಕಥೆಯನ್ನು ನಾವು ನಂಬುತ್ತೇವೆ ಅಂತ ಹೇಳಿದ್ರು, ಕೆಲವರು ಅದನ್ನು ನಂಬೋದಿಲ್ಲ ಅಂತ ಹೇಳಿದರು. ನಾನು ಕೂಡ ದುರ್ವಾಸರು ಪಾಂಡವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದ ಕಥೆಯನ್ನ ನಂಬುವುದಿಲ್ಲ ಅಂತ ಆವಾಗ ಮುಂದೊಂದು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೆ. ಅಂಥದೇ ಇದು ಒಂದು ಕಥಾ. ಆದರೆ ಮಹಾಭಾರತದಲ್ಲಿ ಎಲ್ಲ ಕಡೆ ಈ ಕಥಾ ಅಂತೂ ಕಾಣಿಸ್ತಾ ಇದೆ. ಕಾಣಿಸ್ತಾ ಇರುವಾಗ ನೇರವಾಗಿ ಅದನ್ನ ಅಷ್ಟು ಸುಲಭವಾದ ಮಾತಿನಿಂದ ತಳ್ಳಿ ಹಾಕುವುದು ಕಷ್ಟನೇ. ಆದರೂ ಈ ಕಥೆಯ ಬಗ್ಗೆ ನನಗೊಂದು ಗುಮಾನಿ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಯಾವ ಕಥೆಗಳು ಬಂದಿರೋದಿಲ್ವೋ ಆ ಕಥೆಗಳನ್ನೆಲ್ಲೂ ಸ್ವಲ್ಪ ಅನುಮಾನದಿಂದಲೇ ಗಮನಿಸಬೇಕು, ಗುಮಾನಿಯಿಂದಲೇ ಗಮನಿಸಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಯಾವುದೇ ಕಥೆಯನ್ನ, ಕೃಷ್ಣನ ಮಹಿಮೆಯನ್ನ ಯಾವ ರಾಜರು ಯಾರು ಮೊದಲಾದವರು ಅಲ್ಲಿ ಆ ಕಥೆಯಲ್ಲಿ ಸಂಬದ್ಧರಾಗಿರ್ತಾರೋ ಅಂತ ಕಥೆಗಳನ್ನ ಯಾವತ್ತೂ ಹೇಳದೇ ಇರೋದಿಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು. ಆದರೂ ಹೀಗೆ ಹೇಳಿಲ್ಲ ಅಂದ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ನಾವು ಸಂಶಯವನ್ನು ವ್ಯಕ್ತಪಡಿಸಬೇಕು. ಅನೇಕ ಕಡೆ ಇವೆಲ್ಲ ಭಗವಂತನ ಮಹಿಮೆಗಳು ಅಂತ ತಿಳ್ಕೊಂಡು ಆ ಕಥೆಗಳನ್ನ ಅನೇಕ ಜನ ದಾಸರು ಮೊದಲಾದವರು ತಮ್ಮ ತಮ್ಮ ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದು ಕೇಳಿ ಬರ್ತದೆ. ಅದು ಏನೇ ಇರಲಿ, ಅಂಥ ಏನೇ ವಿವಾದಗಳಿರಲಿ, ಯಾವುದೇ ದಾಸರ ಪದಗಳಲ್ಲಿ ಇರಲಿ, ಮಹಾಭಾರತದ ಯಾವುದೇ ಪಾಠದಲ್ಲಿ ಇರಲಿ, ಮತ್ತೆ ಹೇಗೇ ಇರಲಿ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅವುಗಳನ್ನು ವರ್ಣನೆ ಮಾಡಿಲ್ಲ ಅಂದ ಮೇಲೆ ಆಚಾರ್ಯದೊಂದು ಏನೋ ದೃಷ್ಟಿಕೋನ ಇದ್ದಿರಬೇಕಲ್ಲಿ ಅಂತ ಯಾವತ್ತೂ ಕೂಡ ನನಗನಿಸ್ತದೆ. ಯಾವ ಕಥೆಗಳನ್ನ ಆಚಾರ್ಯ ಹೇಳಲಿಲ್ಲ ಅದ್ರ ಬಗ್ಗೆ ಆಚಾರ್ಯರು ವಹಿಸಿರುವ ಆ ಮೌನ ತುಂಬಾ ಅರ್ಥಗರ್ಭಿತವಾಗಿದೆ ಅಂತ ನನಗನ್ನಿಸ್ತದೆ. ಆಚಾರ್ಯರು ಹೇಳಿದ್ದಕ್ಕಂತೂ ಅನೇಕ ಅರ್ಥಗಳು ಇದ್ದೇ ಇವೆ. ಆಚಾರ್ಯರ ಮೌನಕ್ಕೂ ಕೂಡ ಅನೇಕ ಅರ್ಥಗಳಿವೆ. ಈಗ ನಾನು ಹೇಳ್ತಿರುವ ವಿಷಯ ಹೊಸದಾಗಿ ಈ ವಿಷಯವನ್ನು ಕೇಳ್ತಾ ಇರುವವರಿಗೆ ಮತ್ತೆ ಈ ವಿಮರ್ಶೆಯನ್ನು ಕೇಳ್ತಾ ಇರುವವರಿಗೆ ಸ್ವಲ್ಪ ಗೊಂದಲ ಹುಟ್ಟಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಮಹಾಭಾರತದ ಪ್ರವಚನದಲ್ಲಿ ಯಾವ್ಯಾವ ಕಥೆಗಳು ಮಹಾಭಾರತಾದಿಗಳಲ್ಲಿ ಭಾಗವತಾದಿಗಳಲ್ಲಿ ಹೇಗಿವೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಅದನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಕೆಲವು ಕಡೆ ಕಥೆ ನಡೆದ ಕ್ರಮದಲ್ಲಿ, ಘಟನಾ ಕ್ರಮದಲ್ಲಿ ವ್ಯತ್ಯಾಸ ಇರ್ತದೆ. ಕೆಲವು ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಅದು ಇರುವುದೇ ಇಲ್ಲ. ಬೇರೆ ಕಡೆ ಇಲ್ಲದೇ ಇದ್ದದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇರ್ತದೆ. ಅಂತ ಸಂದರ್ಭದಲ್ಲಿ ಆಚಾರ್ಯರ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಕಾಗ್ತದೆ. ಅದ್ರ ಬಗ್ಗೆ ಒಂದು ಸರ್ವೆ, ದೀರ್ಘವಾದ ಸಮೀಕ್ಷೆ ಮಾಡಬೇಕಾಗ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಯಾವುದಿದೆ, ಉಳಿದ ಗ್ರಂಥಗಳಲ್ಲಿ ಯಾವುದಿಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ಯಾವುದು ಇಲ್ಲ, ಉಳಿದ ಕಡೆ ಯಾವುದಿದೆ, ಮತ್ತೆ ಯಾವುದು ವ್ಯತ್ಯಸ್ತವಾದ ಕ್ರಮದಿಂದಿದೆ ಅನ್ನೋದನ್ನೆಲ್ಲ ದೀರ್ಘವಾದಂತಹ ಸಮೀಕ್ಷೆಯ ಮೂಲಕ ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು ಅಷ್ಟು ಅಂಥವೆಲ್ಲ ವಿದ್ವಾಂಸರ ನಡುವೆ ಅಂಥ ಒಂದು ಸಮೀಕ್ಷೆ ನಡೆದು ಚರ್ಚೆ ನಡೆದರೂ ಕೂಡ ಎಲ್ಲಾ ವಿಷಯಗಳಲ್ಲೂ ಒಮ್ಮತ ಏನು ಬರೋದಿಲ್ಲ. ಇರಲಿ, ಆದರೂ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಏನಿಲ್ಲ, ಆಚಾರ್ಯ ಏನು ಹೇಳಿದ್ದಾರೆ ಏನು ಹೇಳಿಲ್ಲ, ಇಂಥ ಅನೇಕ ಸಂಗತಿಗಳು. ಪರಾಶರರು ಸತ್ಯವತಿಯನ್ನು ಮದುವೆ ಆಗಿದ್ದ ಘಟನೆ,
ದುರ್ವಾಸರು ಪಾಂಡವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಂತಹ ಘಟನೆಗಳು, ಇಂತಹ ಅನೇಕ ಘಟನೆಗಳು ಈ ಹಿಂದೆನೂ ಕೂಡ ಬಂದಿವೆ. ಅವನ್ನ ನನ್ನ ಶಕ್ತಿಗೆ ಅನುಸಾರವಾಗಿ ನಾನು ವಿಮರ್ಶಿಸಿದ್ದೇನೆ ಕೂಡ. ಆ ಹಿಂದಿನ ಅನೇಕ ವಿಷಯಗಳನ್ನು ನಾನು ವಿಮರ್ಶಿಸಿದ್ದನ್ನ ಕೇಳಿದವರು ಇದ್ದರೆ ಅವರಿಗೆ ಈಗ ನಾನು ಹೇಳ್ತಿರುವಂತಹ ವಿಷಯ ಹೆಚ್ಚು ಸ್ಪಷ್ಟ ಆದಿತ್ತು. ಆದರೂ ಹಿಂದಿನದೆಲ್ಲವನ್ನು ಕೇಳದೆ ಹೋದರೂ ಕೂಡ ಈ ಒಂದು ವಿಷಯವನ್ನಾದರೂ ಗಮನಿಸಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಇದು ನನಗೆ ಕಾಣಲಿಲ್ಲ. ಅನೇಕ ಕಡೆ ಅದನ್ನು ಪರಿಶೀಲಿಸಿ ನೋಡಿಸಿದೆ, ತಾತ್ಪರ್ಯ ನಿರ್ಣಯದಲ್ಲಿ ಕಾಣಲಿಲ್ಲ. ಹಾಗಿರುವಾಗ ಈ ಕಥೆಯ ಬಗ್ಗೆ ಒಂದು ಅನುಮಾನ ಸಹಜವಾಗಿ ನನಗೂ ಬಂದಿದೆ. ಕೆಲವರು ಓದುಗರಿಗೂ ಕೂಡ ಬಂದದ್ದನ್ನು ಅವರು ನನಗೆ ಹೇಳಿದ್ದಾರೆ. ಕಥೆಯನ್ನು ಕೇಳುವವರ, ಮಹಾಭಾರತ ಭಾಗವತಾದಿಗಳನ್ನು ಓದುವಂಥವರ ಶ್ರದ್ಧೆಯ ಒಂದು ಬೇರನ್ನ ಅಲುಗಾಡಿಸಬೇಕು, ಅದನ್ನು ಸಡಿಲ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ನನ್ನ ಮಾತುಗಳನ್ನು ನಾನು ಈ ತರ ಹೇಳಿದ್ರೂ ಕೂಡ ಇದನ್ನು ಕೇಳುವವರೆಲ್ಲರೂ ಪರಿಶೀಲನೆ ಮಾಡಿಯೇ ತಗೊಳ್ಬೇಕು. ನಿಮ್ಮ ಶ್ರದ್ಧೆಯ ಬೇರು ಎಷ್ಟು ಆಳಕ್ಕೆ ಇಳಿಬೇಕು, ಅದಕ್ಕೆ ಎಷ್ಟು ನೀರು ಗೊಬ್ಬರಗಳನ್ನು ಹಾಕಬೇಕು, ಯಾವ ಗೊಬ್ಬರ ಯಾವ ನೀರನ್ನು ಹಾಕಬೇಕು ಅಂತನ್ನುವುದೆಲ್ಲ ನಿಮಗೆ ಬಿಟ್ಟದ್ದು. ಇದೊಂದು ವಿಷಯ ಎಲ್ಲರಿಗೂ ಗೊತ್ತಿರಬೇಕು. ನಾನು ಕೆಲವು ವಿಷಯಗಳನ್ನು ಏನು ನಿರಾಕರಣೆ ಮಾಡಿದ್ದೇನೆ, ವಿಮರ್ಶಿಸಿದ್ದೇನೆ, ಅದನ್ನು ಅನೇಕ ಜನ ಹಿರಿಯ ಪೀಠಾಧಿಪತಿಗಳು ಒಪ್ಕೊಂಡಿದ್ದಾರೆ. ಕಥೆಯನ್ನ ನಾನು ಹೇಳಿದ್ದನ್ನ ನೀ ಹೇಳಿದ ಸರಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ನಾನು ಹೇಳಿದ್ದನ್ನು ಅಲ್ಲಗಳದು, ನೀನು ಹೇಳ್ತಿರೋದು ಸರಿಯಲ್ಲ, ವಾಸ್ತವಿಕವಾಗಿ ಆ ದುರ್ವಾಸರು ಕೃಷ್ಣನನ್ನ ಪರೀಕ್ಷೆ ಮಾಡಿದ್ದು ಹೌದು, ಆ ಘಟನೆ ನಡೆದದ್ದು ಹೌದು ಅಂತ ನಮ್ಮ ಗುರುಗಳು ಪೇಜಾವರ ಶ್ರೀಪಾದ್ರೆ ಆ ಒಂದು ವಿಚಾರ ಸಂಕಿರಣದಲ್ಲಿ ಒಪ್ಕೊಂಡಿದ್ರು. ಅವರ ದೃಷ್ಟಿಯಲ್ಲಿ, ಉಳಿದೆಲ್ಲ ಅನೇಕ ಜನ ವಿದ್ವಾಂಸರ ದೃಷ್ಟಿಯಲ್ಲಿ ಆ ಕಥೆ ನಡೆದಿತ್ತು. ಆದರೆ ಬನ್ನಂಜೆ ಗೋವಿಂದಾಚಾರ್ಯರು, ಶೇಷಗಿರಿ ಆಚಾರ್ಯರು ಮತ್ತೆ ನನ್ನ ದೃಷ್ಟಿಯಲ್ಲಿ ಆ ದುರ್ವಾಸರು ಪಾಂಡವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದಂತಹ ಘಟನಾ, ನಡೆದಂತಹ ಘಟನಾ ಏನು ಅದು ಅಲ್ಲ ಅಂತ ನಮಗೆ ಕಾಣಿಸಿತ್ತು. ಇಂತಹ ಅನೇಕ ಘಟನೆಗಳಿವು. ಈ ಒಂದು ಘಟನೆ ಬಗ್ಗೆನೂ ಕೂಡ ಅನುಮಾನ ನಾನು ವ್ಯಕ್ತ ಮಾಡಬಹುದು. ಆದರೆ ತಾತ್ಪರ್ಯ ನಿರ್ಣಯದ ಎಲ್ಲಾ ಪಾಠಗಳಲ್ಲೂ ಅದು ಬರೋದರಿಂದ ಉಳಿದ ವಿದ್ವಾಂಸರು ಅದನ್ನು ಒಪ್ಪಬಹುದು. ನನ್ನ ಮಾತು ಉಳಿದ ವಿದ್ವಾಂಸರಿಗೂ ಮತ್ತೆ ನಿಮಗೂ ಕೂಡ ಎಲ್ರಿಗೂ ಒಪ್ಪಿಗೆ ಆಗಲೇಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಅದ್ರ ಬಗ್ಗೆ ನಿಮ್ಮದೇ ಆದ ಅಭಿಪ್ರಾಯವನ್ನು ನೀವು ನಿರೂಪಿಸ್ಕೋಬಹುದು ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.